ಅಧಿವೇಶನ ಮುಗಿದಿದೆ, ದಸರಾ ರಾಜಕಾರಣ ಸ್ಟಾರ್ಟ್ ಆಗುತ್ತೆ ಅನ್ನೋದು ಚರ್ಚೆ ಹಾಕೊಂಡೋಗಿದೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಈಗಾಗಲೇ ರೂಮ್ಗಳು ಬುಕ್ಕಿಂಗ್ ಆಗಿರುವ ಅಂತ ಹೇಳ್ತಾರೆ ಸರ್. ನಿಜವಾಗಿ ನಾವೇ ಹೋದಾಗ ನೋಡಲ್ಲ, ಹೋದ್ಮೇಲೆ ತೋರ್ಸಕ್ಕಿಲ್ಲ. ಇನ್ನೂ ಹೋಗಿಲ್ಲ ಯಾರು ಹೋಗಿಲ್ಲ. ಹೋದ್ಮೇಲೆ ನೋಡೋಣ. ಅದು ಆ ಕಡೆ ಯಾರು ಗೋವಾ ಕಡೆ ಯಾರು ಹೋಗ್ಯಾರ ಏನು ಅಂತ ಅವಶ್ಯಕತೆ ಯಾರು ಹೋಗಿಲ್ಲ. ಇಲ್ಲ, ಗೋವಾಕ್ ಹೋಗುವಂತ ಅವಶ್ಯಕತೆ ಇಲ್ಲ ಅಂತದಕ್ಕೆ ನಿನ್ನೆ ಹೇಳಿದಲ್ಲ. ನಾವು ಎಲ್ಲೇ ಹೋದ್ರು ಕೂಡ ಕೈ ಎತ್ತುದು ಸೌದ. ನಿನ್ನೆ ಹೇಳಿದ್ ಬೆಂಗಳೂರಲ್ಲಿ ಹೇಳಿದಿಲ್ಲ ನಾನು. ಗೋವಾಕ್ ಹೋದ್ರು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ಬೇಕು ನಾವು, ಅಮೆರಿಕಕ್ಕೆ ಹೋದ್ರು ವಾಪಸ್ ಬೆಂಗಳೂರಿಗೆ ಬರ್ಬೇಕು ನಾವು. ಸೊ ಅಂತ ಯಾವುದೇ ಡೆವಲಪ್ಮೆಂಟ್ ಪಾರ್ಟಿಯಲ್ಲಿ ಇಲ್ಲ. ರೂಪಾಪ ಅಷ್ಟೇ. ಮೇಡಮ್, ಜಿಲ್ಲೆಯಲ್ಲಿ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಸೆಕ್ಸುವಲ್ ಹರಾಸ್ ಬಗ್ಗೆ ಪ್ರತಿದಿನ ನ್ಯಾಯಾಧೀಶರು ಪ್ರತಿದಿನ ಒಂದು ಕಂಡೀಷನ್ ಕೊಡ್ತಾ ಇದ್ದಾರೆ. 30 ವರ್ಷ ಶಿಕ್ಷೆ, 5 ಲಕ್ಷ ದಂಡ ಕೊಡ್ತಿದ್ದಾರೆ. ಪ್ರತಿದಿನ ಬರ್ತಾ ಇದೆ. ಇದು ಇಂದು ನಿನ್ನೆ ಆಗಿರೋದಲ್ಲ, ಕಳೆದ ದಶಕದಿಂದ ಕಂಟಿನ್ಯೂ ಆಗಿ ಬಂದಿದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸುವಂತ ಒಂದು ಕರೆಕ್ಟ್ ಆದ ಇದು ಸ್ಟಾರ್ಟ್ ಆಗಿಲ್ಲ ಅಂತ ಡೌಟ್. ಹೆಚ್ಚಾಗ್ತಾ ಹೋಗ್ಬಾರ್ದಾಗಿತ್ತು. ಇಲ್ಲ, ನೀವು ಹೇಳೋದು ಬಹಳಷ್ಟು ಸಮಂಜಸ ಇದೆ. ಯಾಕಂತಂದ್ರೆ ನಾಗರಿಕ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ, ಜನರು ಸಹಕಾರ ಮಾಡಬೇಕು, ಸಮಾಜನೂ ಸಹಕಾರ ಮಾಡಬೇಕು, ಜನನು ಸಹಕಾರ ಮಾಡಬೇಕು. ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇದನ್ನ ತಡೆಗಟ್ಟಲಿಕ್ಕೆ, ಬೇರೆ ಸಮೇತ ಕಿತ್ತೊಗಿಲಿಕ್ಕೆ ನಮ್ಮ ಇಲಾಖೆಯಿಂದ ಆಗಲಿ ಬಹಳಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕಾನೂನುಗಳನ್ನ ಶಾಸನ ರೂಪವಾಗಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ವಿ. ಅಕ್ಕಾಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಕ್ಕಾಪಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಏನೇ ತೊಂದರೆ ಆದರೂ ಮಕ್ಕಳಾಗಲಿ ಮಹಿಳೆಯರಾಗಲಿ ಅಕ್ಕಾಪಡೆ ಜೊತೆ ಹಂಚ್ಕೊಳ್ಳಿ, 1098ಗೆ ಫೋನ್ ಮಾಡಲಿ, 181ಗೆ ಫೋನ್ ಮಾಡಲಿ ಅಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಆದರೆ ನಾನು ಹೇಳಿದಾಗ 7 ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾಕಂದರೆ ಕಾನೂನು ವಿಭಾಗ ಬೇಕು, ಪೊಲೀಸ್ ಅವರ ಸಹಕಾರ ಬೇಕು, RDPI ಸಹಕಾರ ಬೇಕು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, 7 ಇಲಾಖೆಗಳು ಕೈ ಜೋಡಿಸಿ ಇದನ್ನ ಒಂದು ಬೇರೆ ಮಟ್ಟದಿಂದ ತೆಗೆದು ಒಗಿಬೇಕು. ಈ ಪ್ರಕರಣಗಳು ಆಗಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡೋದು ಅಂತಂದರೆ ಎಲ್ಲೋ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚಿನ ದಿನದಲ್ಲಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದನ್ನ ನೀವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ತರಬೇಕು. ಮಕ್ಕಳಿಗೆ ಅದಕ್ಕೆ ವಿನೂತನ ಕಾರ್ಯಕ್ರಮ ನನ್ನ ಕ್ಷೇತ್ರದಿಂದ ನಾನು ಶುರು ಮಾಡ್ತೀನಿ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಸೋಷಿಯಲ್ ಮೀಡಿಯಾ ಬಂದ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಎಲ್ಲ ಕಡೆ ಆರ್ಡರ್ ಮಾಡಿಸಿದ್ದೀನಿ. ಯಾಕಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ 7 to 9 ನೋ TV, ನೋ ಸೋಷಿಯಲ್ ಮೀಡಿಯಾ, ನೋ ಮೊಬೈಲ್ ಅಂತ ಹೇಳಿ ಒಂದು ವಿನೂತನ ಇದನ್ನ ನನ್ನ ಕ್ಷೇತ್ರದಿಂದ ಶುರು ಮಾಡಿದ್ದೀನಿ. ಮುಂಬರುವಂಥ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಮಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಈ ಪಿಡುಗನ್ನ ಕಿತ್ತೊಗಿಬೇಕು ಅಂತಂದ್ರೆ ನಾವೆಲ್ಲರೂ ಎಜುಕೇಟ್ ಆಗಬೇಕು. ನಮ್ಮ ಸಹಕಾರನೂ ನಮಗೆ ಅತ್ಯಂತ ಅವಶ್ಯಕತೆ. ಆ ಮಾದರಿಯನ್ನ ಇಡೀ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀರಾ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈಗ ಫೆಬ್ರವರಿ 14ರಿಂದ ಮಾಡೋಣ ಅಂತ ವಿಚಾರ ಮಾಡಿ. ಬೆಳಗಾವಿ ಏನು ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಸಂಸದರು ಪ್ರತಿನಿಧಿಸ್ತಾರೆ. ಬಹಳ ಬೇಸದ ನಿರೀಕ್ಷೆಗಳು. ಬೆಳಗಾವಿ ಸಂಸದರು ಟಿವಿ ಪ್ರಕಾರ ಬರ್ತಾರೆ, ಟಿವಿ ಪ್ರಕಾರ ಹೋಗ್ತಾರೆ. ಯಾಕೋ ರಿಪಬ್ಲಿಕ್ದವ್ರು ಸ್ವಲ್ಪ ಸಾಹೇಬರ್ನು ಕೇಳ್ರು. ಮೇಡಮ್ ತಾವು ಮಾತು ಹೇಳಿದ್ರಿ, ಇಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳಿ. ಇದುವರೆಗೆ ಸಂಸದರು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಡ್ರೆಸ್ ಇಲ್ಲ. ಅವ್ರು ಬರೇ ಅತಿಥಿಗಳ ಜೊತೆ ಬರ್ತಾರೆ, ಹೋಗ್ತಾರೆ, ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾರೆ. ಇಲ್ಲ, ನನಗ್ ಗೊತ್ತಿರೋ ಪ್ರಕಾರ ಏನೋ ಒಂದ್ ಸೈಟ್ ಏನೋ ತಗೊಂಡಾರ, ಮನಿ ಕಟ್ತಾರ ಅಂತ ಹೇಳಿ. ಸೈಟ್ ಸಿಕ್ಕಿಲ್ಲ, ಸೈಟ್ ತಗೊಂಡಿದಾರ ಅಂತ ನ್ಯೂಸ್ ನನ್ನ ಪ್ರಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.